ಹಲೋ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಸೊ ಚಿನ್ನು ನೋಡಿ ಕೂತ್ಕೊಂಡಿದ್ದಾನೆ. ಮೀನು ಸ್ಮೆಲ್ ಬಂದರೆ ಸಾಕು ಚಿನ್ನಿಗೆ, ಅಷ್ಟು ಇಷ್ಟ ಆಗುತ್ತೆ. ಇವನು ಹೊರಗಡೆ ಹೋಗಿದ್ದ, ಸೊ ಮೀನು ಸ್ಮೆಲ್ಲಿಗೆ ಓಡಿ ಬಂದಿದ್ದ ನೋಡಿ ಸ್ಕೂಬಿ. ಸೊ ಸ್ನೇಹಿತರೆ, ನಾವು ತೊಗೊಂಡಿರೋದು ಬೈಗಿ ಮೀನು. ಸೊ ಇದು ಮೊನ್ನೆ ನಿನ್ನೆ ತೊಗೊಂಡು ಬಂದಿದ್ದಾರೆ ಅನಿಸುತ್ತೆ. ಸೊ ಬೈಗಿ ಮೀನು. ಸೊ ಇವತ್ತು ಮನೆ ಎದುರುಗಡೆ ಗಾಂಡ್ಲು ಮೀನು ಬಂದಿತ್ತು. ಸೊ ಗಾಂಡ್ಲು ಮೀನು ತೊಗೊಂಡಿದ್ವಿ ನೋಡಿ. ಸೊ 100 ರೂಪಾಯಿಗೆ 3 ಅಂತೆ. ಸೊ ಇವಾಗ ಮಳೆಗಾಲ ಅಲ್ವಾ, ಸೊ ಹಾಗಾಗಿ ಕಾಸ್ಟ್ಲಿ ಇರುತ್ತೆ ಮೀನು. ಚಿನ್ನು ಎಂತ ಬೇಕಾ? ಚಿನ್ನಿಗೆ ಮೀನು ಬೇಕಂತೆ. ಸೊ ಅವನಿಗೆ ಕೊಟ್ಟಿದ್ದೆ, ಆದರೂ ನೋಡಿ ಚಿನ್ನು ತಗೋ. ಸ್ಕೂಬಿ 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 ನೋಡ್ತಾನೆ ನೋಡಿ. ಸ್ನೇಹಿತರೆ ನೋಡಿ, ಕೋಳಿನೂ ಬಂದಿದೆ. ಇವ್ರು ಎಂತ ಮಾಡ್ತಾ ಇದ್ದಾರೆ ಅಂತ ಚಿಂತೆ ಮಾಡ್ತಾ ಇದ್ದಾವೆ ಕೋಳಿಗಳೆಲ್ಲ ಬಂದು. ಸೊ ಅದರಲ್ಲಿ ನಿನ್ನೆ ಒಬ್ಳು ಮೊಟ್ಟೆ ಇಟ್ಟಿದ್ದಾಳೆ. ಸೊ ಏನಪ್ಪ ಅಂದರೆ ಅವಳಿಗೆ ಮೊಟ್ಟೆ ಇಡೋಕ್ಕೆ ಜಾಗ ಇಲ್ಲಂತೆ. ಸೊ ಹಾಗಾಗಿ ನೀರು ನಾವು ಮೇಲೆ ಜಂಪ್ ಮಾಡ್ತೀವಲ್ಲ, ಆ ಪ್ಲೇಸಲ್ಲಿ ಹೋಗಿ ಮೊಟ್ಟೆ ಇಟ್ಟರೆ ಮೊಟ್ಟೆ ಕೆಳಗೆ ಬಿದ್ದು ಮೊಟ್ಟೆ ಒಡೆದೋಯ್ತು. ಕೈಯಿಂದ ಜಾರಿದರೆ ಒಡೆದೋಗುತ್ತೆ, ಅದು ಮೇಲೆ ಅಷ್ಟು ಮೇಲೆ ಇಟ್ಟರೆ ಒಡೆದೋಗೋದಿರುತ್ತಾ. ಸಚಿನ ಅಂತ ಬೇಕಾ? ಸೊ ಮೀನು ಮಾರೋರು ಸೌಂಡ್ ಬರ್ತಾಯಿದೆ. ಸೊ ಮೀನು ಮಾರಕ್ಕೆ ಬರ್ತಾಯಿದ್ದಾರೇನೋ. ಸೊ ಅದಕ್ಕೂ ಕಿವಿ ಎಷ್ಟು ಶಾರ್ಪ್ ಇದೆ ಅಂದರೆ ಚಿನ್ನೊಂದು. ಸೊ ನೋಡಿ ಸ್ನೇಹಿತರೆ, ಮೀನು ಚೆನ್ನಾಗಿದೆ ಅಲ್ವಾ, ಫ್ರೆಶ್ ಇದೆ ಅಲ್ವಾ. ಯಾರಿಗೆ ಬೈಗಿ ಮೀನು ಇಷ್ಟ ಕಮೆಂಟ್ ಮಾಡಿ. ಸೊ ಯಾರಿಗೆ ಗಾಂಡ್ಲು ಮೀನು ಇಷ್ಟ ಕಮೆಂಟ್ ಮಾಡಿ, ಆಯಿತಾ? ಸೊ ನೋಡಿ ಸ್ನೇಹಿತರೆ, ಗಾಂಡ್ಲು ಮೀನು ಕ್ಲೀನ್ ಮಾಡಿದ್ದೇನೆ ಮತ್ತು ಬೈಗಿ ಮೀನು ಕ್ಲೀನ್ ಮಾಡಿದ್ದೇನೆ. ಅದರ ಮೊಟ್ಟೆ ಇಲ್ಲಿದೆ ನೋಡಿ. ಸೊ ಇದನ್ನು ಕ್ಲೀನ್ ಮಾಡಬೇಕು, ತೊಳಿಬೇಕು ಇವಾಗ. ಸೊ ಸ್ನೇಹಿತರೆ, ಚಿನ್ನುಗೋಸ್ಕರ ಆದರೂ ಆಗುತ್ತೆ ಮೊಟ್ಟೆ, ಇಲ್ಲ ನಮಗೋಸ್ಕರ ಆಗುತ್ತೆ. ನಾವು ಕೂಡ ಅದ್ರ ಮೊಟ್ಟೆ ತಿನ್ನುತ್ತೀವಿ, ಒಳ್ಳೆ ಫ್ರೈ ಆದರೆ. ಇಲ್ಲಾಂದರೆ ಚಿನ್ನು ಕೇಳಿದ್ರೆ ಚಿನ್ನು ಸ್ವಲ್ಪ ಕೊಡೋದು. ಮೀನೇ ಜಾಸ್ತಿ ಬೇಕು ಅವನಿಗೆ. ಕೂಡ ಹೊರಗಡೆ ಕೂಡ ಮೀನು ತಿನ್ಕೊಂಡು ಬಂದಿದ್ದಾನೆ. ಈಗ ಮತ್ತೆ ಇಲ್ಲಿ ಬಂದು ಅಂತೆ ಬೇಕಾ? ಸ್ನೇಹಿತರೆ, ಮೀನೆಲ್ಲ ಕ್ಲೀನ್ ಮಾಡಿದೆ ನೋಡಿ. ಸೊ ಕ್ಲೀನ್ ಮಾಡುವಾಗ ಹೋಗಿರೋದು. ಸೊ ಇದೇನು ಹಾಳಾಗಲಿಲ್ಲ, ಫ್ರೆಶ್ ಇದೆ. ಸೊ ನೋಡಿ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಚಿನ್ನ, ಥ್ಯಾಂಕ್ ಯು ಎವ್ರಿವಾನ್.